ನಾನು ಅಮ್ಮನಿಯನ್ನ ತಾಯಿ, ನಾವು ತುಂಬಾ ಬಡವರು. ಯಾಕಂದ್ರೆ ನಾವು ಬಡವರ ಇದ್ದಂತೆ ಇವರು ನಮ್ಗೆ ಏನೇನೆಲ್ಲ ಅಪಪ್ರಚಾರ ಮಾಡಿದ್ದಾರೆ. ನನ್ನ ಮಗಳು ತಾಯಿಯಳಲ್ಲ, ಅವಳು ತುಂಬಾ ಎಲ್ಲದ್ರಲ್ಲೂ 8ನೇ ತರಗತಿ 9ನೇ ತರಗತಿಯಿಂದಾನೆ A+ ಎಲ್ಲ A+ ಇದ್ದಾಗ ಮಾನಸಿಕ ಅಂತ ಯಾಕೆ ಹೇಳಿದ್ರು ಅವರು? ನಾವು ಬಡವರನ್ನು ಪುಟ್ಟಾನೆ. ನನ್ ಗಂಡ ವಿದ್ಯಾವಂತರು ಅಲ್ಲ, ನಾನು ವಿದ್ಯಾವಂತನೂ ಅಲ್ಲ. ಆ ಮಗಳು ನಾವು ಮನೆ ಕರೆಗೆ ಹೋದಾಗ ಇನ್ನ ಇದು ಎಂತ ಇದ್ರೆ ಅವಳನ್ನ ಕಳ್ಸೋಕೆ ಆಗಲ್ಲ ನಮ್ಗೆ. ಆ ಮಗನ್ನ ನಮ್ಮನೆಗೆ ಇವ್ನ್ ತಗೊಂಡ್ ಬಿಟ್ಕೊಂಡಲಿಂದ ನಮ್ಮನೆಗೆ ಬಂದಿದ್ದು ಬಾಡಿ ಆ ತರ ಇದ್ದಾಗ ನನ್ ಗಂಡ ಅವರು ಸ್ಟ್ರೋಕ್ ಪೇಷಂಟ್. ಇವರು ಅವಳನ್ನ ಎಷ್ಟೊತ್ತಿಗೆ ಕೊಲೆ ಮಾಡಿದ್ದಾರೆ ಏನು ಅಂತನೂ ಗೊತ್ತಿಲ್ಲ. ನಾನ್ ಭಾನುವಾರ ಹೋಗಿ ಬಂದಿದ್ದೀನಿ, ಮಗಳನ್ನ ನೋಡ್ಕೊಂಡು ಬಟ್ಟೆ ಎಲ್ಲ ಕೊಟ್ಟು ತಂದೆ ಹತ್ರ ಮಾತಾಡಿದಾಳೆ ಅವಳು. ಅಪ್ಪ ನಂಗೆ ಶಟರ್ ಬೇಕು, ನೀವ್ ಶಟರ್ ತಂದು ಕೊಡ್ತೀನಿ. ಆಯ್ತು ಮಗಳೇ ಬರ್ತೀನಿ ಭಾನುವಾರ ಅಂತ ಹೇಳಿ ಸೋಮವಾರ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು ಗುರುವಾರಕ್ಕೆ ಹಾಕೋದು, ಗುರುವಾರ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು ಶುಕ್ರವಾರಕ್ಕೆ ಹಾಕೋದು. ಯಾಕಂದ್ರೆ ಅವಳಲ್ಲಿ ಇರಲ್ಲ, ಅವಳನ್ನ ಜೀವ ತೆಗೆದು ಇವ್ ಹಾಕ್ಬಿಟ್ಟಾರೆ ಸರಿ ಆಗುತ್ತಲ್ಲ ಅವರು. ಆ ಮಗಳಿಗೆ ಈ ಮುದ್ದು ಸವಿತ ಮಗಳಿಗೆ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ನಮ್ಮಲ್ಲಿ ಹಾರೈಸ್ತಾ ಅವ್ರನ್ನ ಒಳ್ಳೆತನಾಗಿ ಇದು ತನಿಖೆ ಮಾಡಿ ಅವ್ರನ್ನ ಆತ್ಮಕ್ ಶಾಂತಿ ಕೊಟ್ಟು ನಿಮ್ಮೆಲ್ಲರೂ ಕೇಳ್ಕೊಂತ ಇದ್ದೀನಿ, ಬಡವರಿಗೆ ಅನ್ಯಾಯ ಮಾಡಬೇಡ. ನಾವು ಕೂಲಿ ಮಾಡಿ ಆ ಮಕ್ಕಳು ಯಾಕೆ ಓದಿಸ್ತೀವಿ? ನಮ್ಮ ಬೆಂಬಲಕ್ಕೆ ಇರ್ತಾರೆ. ನಮಗೆ ನಾಳೆ ದಿನ ಸತ್ರು ಅವ್ರು ಕಣ್ಣೀರಿಡ್ತಾರೆ. ಈ ಕಣ್ಣೀರಿಡಿಕೆ ಇಲ್ಲ. ನನ್ನ ಮಗ ಇನ್ನು 8ನೇ ತರಗತಿ, ಸಣ್ಣವನು. ನಮ್ಗೆ ಯಾರು ನೋಡ್ಕೊಂತಾರೆ? ನಾವು ಕಾಯಿಲೆ ಬಿದ್ರೆ, ಒಂದ್ ಜ್ವರ ಬಂದ್ರೆ ನಮಗ್ ಮನೇಲಿ ಒಂದ್ ಲೋಟ ಕಾಫಿ ಮಾಡಿ ಯಾರು ಕೊಡಕ್ ಬಿಟ್ಟಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತಿರೋದು, ಆ ಮುದ್ದು ಮಕ್ಕಳಿಗೆ ಅನ್ಯಾಯವಾಗಿದ್ದು ನ್ಯಾಯ ಕೊಡಿಸಿ. ಯಾರು ನಮ್ಮ ಮಕ್ಕಳಿಗೆ ಅವರು ನನ್ನ ಮಗಳದು ಕಪಾಲು ಉಳಿದಿತ್ತು, ಇಂತಲ್ಲಿ ಬ್ಲಡ್ ಬರ್ತಿತ್ತು, ಆದ್ರೂ ನಾವು ನನಗ್ ಮನಸ್ಸಿಗೆ ಸಂಬಂಧ ಇಲ್ಲ ನನ್ನ ಮಗಳು ಇದೇನೋ ಆಗಿದೆ, ಅವಳು ಆ ತರದಲ್ಲ ಅಲ್ಲ. ಒಂದು 10 ಜನ ಬಂದ್ರು, ನಾವು ಕೆಲ್ಸಕ್ಕೆ ಹೋದಾಗ ಎಲ್ಲರನ್ನೂ ಕೂರಿಸಿ ಉಪಚಾರ ಮಾಡಿ ಕಾಫಿನೋ ಟೀನೋ ಎಲ್ಲ ತಂದ್ಕೊಟ್ಟು ಅವಳಿಗೆ ನಾವು ಹಾಸ್ಟೆಲಿಗಂತೂ ಏನ್ ಖರ್ಚು ಮಾಡಕ್ ದುಡ್ಡು ಕೊಟ್ಟಿರ್ತೀವೋ ಅದನ್ನೇ ಉಳಿಸ್ಕೊಂಡು ನಾವು ಬರ್ಬೇಕಾದ್ರೆ ಎಲ್ಲ ಮಾಡಿ ಅಮ್ಮ ಇಂತಿಂತರ ಬಂದಿದ್ರು ನಾನು ಊಟ ಎಲ್ಲ ಹಾಕಿದೀನಿ ಅಂತ ಹೇಳೋದು. ಅವಳ ಆಯ್ತಲ್ಲ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.